ACL ಟೇರ್ ಇಗ್ನೋರ್ ಮಾಡಿದ್ರೆ ನಿಮ್ಮ ಮಂಡಿಗೆ ಇನ್ನಷ್ಟು ಡ್ಯಾಮೇಜ್ ಆಗಬಹುದಾ? ಹಠಾತ್ ಟರ್ನ್ ಆದ್ಮೇಲೆ ನೀಯಲ್ಲಿ ಟೇರ್ ಆಗೋ ಸೌಂಡ್ ಫೀಲ್ ಆಗ್ತಾ ಕೆಲವೇ ಗಂಟೆಗಳಲ್ಲಿ ಸ್ವೆಲ್ಲಿಂಗ್ ಕೂಡ ಬಂದಿದೆಯಾ? ಅದು ಸಿಂಪಲ್ ಸ್ಪ್ರೈನ್ ಅಲ್ಲ, ACL ಟೇರ್ ಆಗಿರಬಹುದು. ಇದು ಹೆಚ್ಚು ಅಥ್ಲೀಟ್ಸ್ ಅಲ್ಲಿ ಜಂಪಿಂಗ್ ಆಕ್ಟಿವಿಟೀಸ್, ಜಂಪ್ ಮಾಡ್ತಾ ಲ್ಯಾಂಡ್ ಆಗೋದು, ಸಡನ್ ಆಗಿ ಡೈರೆಕ್ಷನ್ ಚೇಂಜ್ ಮಾಡೋದು, ಪೈವೋಟಿಂಗ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ, ಇದ್ರಲ್ಲಾಗುತ್ತೆ. ಮೊದಲಿಗೆ ಸ್ವಲ್ಪ ಪೈನ್ ಇರುತ್ತೆ, ಆಮೇಲೆ ನೀ ಲೂಸ್ ಆಗಿದೆಯೇನೋ ಅಂದ್ರೆ ಗಿವಿಂಗ್ ವೇ ಸೆನ್ಸೇಷನ್ಸ್ ಅನ್ನಿಸಬಹುದು. ACL ಅಂತಂದ್ರೆ ನೀ ಒಳಗಡೆ ಸ್ಟೆಬಿಲಿಟಿ ಕೊಡುವ ಮುಖ್ಯ ಲಿಗಮೆಂಟ್ಗಳಲ್ಲಿ ಒಂದು. ಅದು ಟೈರ್ ಆದ್ಮೇಲೆ ಸ್ವೆಲ್ಲಿಂಗ್, ಇನ್ಸ್ಟೆಬಿಲಿಟಿ, ಮೂವ್ಮೆಂಟ್ ರೆಸ್ಟ್ರಿಕ್ಷನ್ಸ್ ಆಗುವುದು. ಸರಿಯಾದ ಚೆಕಪ್, ಎಕ್ಸಾಮಿನೇಷನ್ಸ್ ಮತ್ತು MRI ಮೂಲಕ ಕನ್ಫರ್ಮ್ ಮಾಡ್ತೀವಿ. ಟ್ರೀಟ್ಮೆಂಟ್ ಎಲ್ರಿಗೂ ಒಂದೇ ತರ ಇರೋಲ್ಲ. ಕೆಲವರಿಗೆ ರೆಸ್ಟ್, ಬ್ರೇಸ್, ಫಿಸಿಯೋಥೆರಪಿ, ರಿಹ್ಯಾಬ್ ಸಾಕಾಗಬಹುದು. ಆದ್ರೆ ಅಥ್ಲೀಟ್ಸ್, ಆಕ್ಟಿವ್ ಪೀಪಲ್, ರಿಪೀಟೆಡ್ ಗಿವಿಂಗ್ ವೇ ಇದ್ರೆ ಸರ್ಜರಿ ಬೇಕಾಗುತ್ತೆ. ಲೇಟ್ ಮಾಡಿದ್ರೆ ಮೆನಿಸ್ಕಸ್ ಮತ್ತು ಕಾರ್ಟಿಲೇಜ್ಗೂ ಮತ್ತಷ್ಟು ಡ್ಯಾಮೇಜ್ ಆಗೋ ರಿಸ್ಕ್ ಇರುತ್ತೆ. ಟ್ವಿಸ್ಟ್ ಆದ್ಮೇಲೆ ಸ್ವೆಲ್ಲಿಂಗ್ ಮತ್ತೆ ನೀ ಪೈನ್ ಅನ್ನ ಲೈಟ್ ಆಗಿ ತೆಗೆದುಕೊಳ್ಬೇಡಿ. ಈ ರೀಲ್ ನ ಸೇವ್ ಮಾಡಿ, ಸ್ಪೋರ್ಟ್ಸ್ ಆಡೋರಿಗೆ ಶೇರ್ ಮಾಡಿ. ಇನ್ನಷ್ಟು ಕ್ಲಾರಿಟಿಗೆ ಫಾಲೋ ಮಾಡಿ.